ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲ್ಯೂಕ್ ಅಂತೇಳಿ. ಬೇಸಿಕಲಿ ನಾನು ಸಿರಾಮಿಕ್ ಇಂಜಿನಿಯರು. ಹಿಂದಿ ಲ್ಯಾಂಗ್ವೇಜಲ್ಲಿ ಆಲ್ರೆಡಿ ನಂದು ಒಂದು ಚಾನೆಲ್ ಇದೆ, ಪ್ರಶಾಂತ್ ಲ್ಯೂಕ್ ಅಂತೇಳಿ. ನಾನೀಗ ನಿಮಗೆ ಡಿಸ್ಪ್ಲೇ ಅಲ್ಲೂ ತೋರಿಸ್ತಾ ಇದ್ದೇನೆ. ಅದರಲ್ಲಿ ಯು ಕ್ಯಾನ್ ಫೈಂಡ್ ಮೋರ್ ದೆನ್ 450 ವಿಡಿಯೋಸ್ ರಿಲೇಟೆಡ್ ವಿತ್ ಟೈಲ್ಸ್, ಸ್ಯಾನಿಟರಿವೇರ್, ಬಾತ್ರೂಮ್ ಫಿಟ್ಟಿಂಗ್ಸ್ ಮತ್ತು ಟೈಲ್ ಅಡೆಸಿವ್ ಬಗ್ಗೆ ಸಂಪೂರ್ಣವಾಗಿ ಟೆಕ್ನಿಕಲ್ ಮಾಹಿತಿ ನಿಮಗೆ ಸಿಗುತ್ತೆ. ಇಫ್ ಆರ್ ಕಂಫರ್ಟೇಬಲ್ ವಿತ್ ಹಿಂದಿ ಲ್ಯಾಂಗ್ವೇಜ್, ನೀವು ಹಿಂದಿ ಲ್ಯಾಂಗ್ವೇಜಲ್ಲಿ ಒಂದು ವಿಡಿಯೋ ನೋಡ್ಬೋದು. ಅದರ್ವೈಸ್ ಈಗ ಬರೋ ದಿನಗಳಲ್ಲಿ ಕನ್ನಡದಲ್ಲೂ ತುಂಬ ವಿಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡೋನಿದ್ದೀನಿ. ಈಗ ಜಸ್ಟ್ ನಾನು ಸ್ವಲ್ಪ ನನ್ನ ಬಗ್ಗೆ ಬ್ರೀಫ್ ಮಾಡಿಬಿಡ್ತೀನಿ. ನಾನು ಬೇಸಿಕಲಿ ಸಿರಾಮಿಕ್ ಇಂಜಿನಿಯರು. ನಾನು 7 ಇಯರ್ಸ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಜಾಬ್ ಮಾಡಿದ್ದೀನಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಮತ್ತು ಕ್ವಾಲಿಟಿ ಡಿಪಾರ್ಟ್ಮೆಂಟಲ್ಲಿ ಫ್ಯಾಕ್ಟ್ರಿಯಲ್ಲಿ ನಾನು ಜಾಬ್ ಮಾಡ್ತಾಯಿದ್ದೆ. ಅದಾದಮೇಲೆ 7 ಇಯರ್ಸಿಂದ ನಂದು ಪೂನಾದಲ್ಲಿ ಶೋರೂಮ್ ಇದೆ ಮತ್ತು ಮಾರ್ಬಿಯಲ್ಲಿ ನಂದು ಆಫೀಸ್ ಇದೆ. ಮಾರ್ಬಿ ಅಂದರೆ ಗುಜರಾತಲ್ಲಿ ಒಂದು ಸಿಟಿ ಇದೆ, ಅಲ್ಲಿ 2000 ಫ್ಯಾಕ್ಟ್ರೀಸ್ ಇದೆ. ಅಲ್ಲಿಂದ ಆಲ್ ಓವರ್ ಇಂಡಿಯಾದಲ್ಲಿ ಮತ್ತು ಆಲ್ ಓವರ್ ವರ್ಲ್ಡಲ್ಲೆಲ್ಲ ಮಟೀರಿಯಲ್ ಸಪ್ಲೈ ಆಗುತ್ತೆ. ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಟು ದ ವರ್ಲ್ಡ್ ಆಫ್ಟರ್ ಚೈನಾ. ಸೊ ನಂದು ಅಲ್ಲಿ ಆಫೀಸ್ ಇದೆ. ತುಂಬ ಜನ ನನಗೆ ಯೂಟ್ಯೂಬ್ ಥ್ರೂ ಇಂದ ಕಾಂಟ್ಯಾಕ್ಟ್ ಮಾಡಲು ಬರ್ತಾರೆ. ನಾನು ಅಲ್ಲಿಂದ ಅವರಿಗೆ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಫ್ಯಾಕ್ಟ್ರಿ ಪ್ರೈಸಸ್ಸಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ನಾನು ಅಲ್ಲಿಂದೆಲ್ಲ ಮಟೀರಿಯಲ್ ಅವರಿಗೆ ಸೋರ್ಸ್ ಮಾಡಿ ನಾನು ಕೊಡ್ತೀನಿ. ಸೊ ನಿಮ್ದು ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ನನಗೆ ಬ್ರೀಫ್ ಆಗಿ ನನಗೆ ಕಮೆಂಟ್ ಮಾಡ್ಬೋದು. ಈ ಒಂದು ವಿಡಿಯೋದಲ್ಲಿ ಟೆಕ್ನಿಕಲಿ ನಿಮಗೆ ಟೈಲ್ಸ್ ಬಗ್ಗೆ, ಅಂದರೆ ಟೈಲಲ್ಲಿ ಇವತ್ತು ನಾನು 3 ಪ್ರಕಾರದ ಟೈಲನ್ನು ನಾನು ಕವರ್ ಮಾಡ್ತೀನಿ. ಒಂದು PGVT ಅಂತ ಟೈಲ್ ಬರುತ್ತೆ, ಒಂದು GVT ಅಂತ ಟೈಲ್ ಬರುತ್ತೆ, ಮತ್ತೊಂದು ಡಬಲ್ ಚಾರ್ಜ್ ಅಂಥೇಳಿ ನಿಮಗೆ ಟೈಲ್ ಬರುತ್ತೆ. ಮಾರ್ಕೆಟಲ್ಲಿ ಹೋದ್ಮೇಲೆ ನಿಮಗೆ ನೀವು ನಿಮ್ಮದು ಯಾವಾಗಾದರೂ ರಿಕ್ವೈರ್ಮೆಂಟ್ ಇದ್ದರೆ ನೀವು ಯಾವಾಗಾದ್ರೂ ಹೋಗ್ತಿರಲ್ಲ, ಅವ್ರು ನಿಮಗೆ ಎಲ್ಲ ತೋರಿಸ್ತಾರೆ, ಈ ಥರ ಇದು ಈ ಟೈಲು, ಇದು ಟೈಲ್ ಅಂತೇಳಿ. ಬಟ್ ಏನಾಗುತ್ತೆ, ಸ್ಪೆಸಿಫಿಕಲಿ ಒಂದು ಸ್ವಲ್ಪ ಜನರಿಗೆ ಒಂದು ಸ್ವಲ್ಪ ಮಿಸ್ಕನ್ಸೆಪ್ಷನ್ ಇದೆ ಟೈಲ್ ಜೊತೆ. ಈ ಟೈಲ್ ಬಾಳಿಕೆ ಹೆಚ್ಚಿಲ್ಲ, ಈ ಟೈಲ್ ಬಾಳಿಕೆ ತುಂಬ ಹೆಚ್ಚಿದೆ ಅಂಥೇಳಿ ಜನ ಟೈಲ್ ಶಾಪ್ದವರೆಲ್ಲ ನಿಮ್ಗೆ ಹೇಳ್ತಾರೆ. ಬಟ್ ನಾನು ಟೆಕ್ನಿಕಲಿ ನಿಮಗೆ ಯಾವ ಸರಿಗಿದೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಇವತ್ತು. ನೋಡಿ, ನೀವು ಟೈಲ್ ಚೂಸ್ ಮಾಡುವಾಗ ನೀವು ಯಾವುದೇ ಶಾಪಲ್ಲಿ ಹೋದರೂ ಇವತ್ತಿನ ಡೇಟಲ್ಲಿ ನಿಮಗೆ ಮೋರ್ ದೆನ್ 90% ನಿಮಗೆ ಟೈಲ್ ಸಿಗುತ್ತೆ ಅಲ್ಲ ನೋಡೋಕೆ. ಆ ಟೈಲಿಗೆಲ್ಲ PGVT ಟೈಲ್ ಅನ್ನೋದು. PGVT ಫುಲ್ ಫಾರ್ಮ್ ಏನಾಗುತ್ತೆ, ಪಾಲಿಶ್ ಗ್ಲೇಸ್ ವಿಟ್ರಿಫೈಡ್ ಟೈಲ್. ಒಂದು ಸಿಂಪಲ್ ಆಗಿ ನಾನು ನಿಮಗೆ ಹೇಳ್ಬಿಡ್ತೀನಿ. ಏನಾಗುತ್ತೆ ನೋಡಿ, ಯಾವುದೇ ಕಂಪನಿ ಟೈಲ್ ಯಾವಾಗ ಹೆಸರು ಇಡ್ತಾರಲ್ಲ ಅದ್ರದ್ದೊಂದು ಟೆಕ್ನಿಕಲ್ ರೀಸನ್ ಇರುತ್ತೆ. ಟೆಕ್ನಿಕಲ್ ರೀಸನ್ಸ್ ಸಲುವಾಗಿ ಅದು ಹೆಸರಿಡೋದು. ಈಗ ಹೇಳ್ತಾ ಇದ್ದೆ PGVT ಅಂತೇಳಿ. ನಾನು ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ಥರ ನಮ್ಗೆ ಹೇಳ್ತೀನಿ. ನೋಡಿ, P ಅಂದರೆ ಏನಾಗುತ್ತೆ ನಿಮಗೆ ಪಾಲಿಶ್, G ಅಂತಂದರೆ ಗ್ಲೇಜ್ಡ್, V ಅಂದರೆ ವಿಟ್ರಿಫೈಡ್, T ಅಂದರೆ ಟೈಲು. ಒಂದು ವಿಟ್ರಿಫೈಡ್ ಟೈಲ್ ಮೇಲೆ ಈಗ ನಾನು ನಿಮ್ಗೆ ಯಾವ ಥರ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನೀವು. ಇದು ವಿಟ್ರಿಫೈಡ್ ಟೈಲ್ ಇದೆ. ವಿಟ್ರಿಫೈಡ್ ಟೈಲ್ ಮೇಲೆ ಒಂದು ಲೇಯರ್ ಹಾಕ್ತೀವಿ. ಲೇಯರ್ ಹಾಕಬೇಕಂದ್ರೆ ಈಗ ಏನು ತೋರಿಸ್ತಾ ಇದ್ದೀನಲ್ಲ, ದಿಸ್ ಇಸ್ ಕಾಲ್ಡ್ ಅ ಲೇಯರ್. ಅಂದರೆ ಒಂದು ಲೇಯರ್ ಬರುತ್ತೆ, ಯಾಕಂದರೆ ಅದ್ರ ಮೇಲೆ ನಮಗೆ ಪ್ರಿಂಟಿಂಗ್ ಮಾಡೋ ಸಲುವಾಗಿ ಒಂದು ಲೇಯರ್ ಹಾಕಬೇಕಾಗುತ್ತೆ. ಆ ಲೇಯರ್ ಏನು ಹಾಕ್ತೀವಲ್ಲ ಅದಕ್ಕೆ ಗ್ಲೇಸ್ ಅನ್ನೋದು. ವಿಟ್ರಿಫೈಡ್ ಬಾಡಿ ಇದೆ, ಅದ್ರ ಮೇಲೆ ಗ್ಲೇಸ್ ಬಂದ್ಬಿಡ್ತು. ಸೊ ವಿಟ್ರಿಫೈಡ್ ಬಾಡಿ ವಿತ್ ಅ ಗ್ಲೇಸ್ ಆಯಿತು, ಟೈಲ್ ಅಂತೂ ಇದೆ ಅದು. ಈಗ ಪಾಲಿಶ್ ಅಂದರೆ ಯಾವ ಟೈಲಲ್ಲಿ ನಿಮಗೆ ಗ್ಲಾಸಿನೆಸ್ ಸಿಗುತ್ತೆ ಅಲ್ಲ, ಆ ಟೈಲಿಗೆ ನಾವು PGVT ಅಥವಾ ಪಾಲಿಶ್ ಗ್ಲೇಸ್ ವಿಟ್ರಿಫೈಡ್ ಟೈಲ್ ಅನ್ನೋದು. ಪಾಲಿಶಿಂಗ್ ಇಸ್ ನಥಿಂಗ್ ಬಟ್ ಅ ಗ್ಲಾಸಿನೆಸ್. ಸೇ ಫಾರ್ ಎಕ್ಸಾಂಪಲ್, ನೀವು ಮನೆಯಲ್ಲಿ ಮಾರ್ಬಲ್ ಹಾಕ್ಮೇಲೆ ನೀವು ಪಾಲಿಶಿಂಗ್ ಮಾಡ್ದಲ್ಲಿ ಅದಕ್ಕೆ ಏನಾಗುತ್ತೆ, ನಿಮಗೆ ಗ್ಲಾಸಿನೆಸ್ ಬಂದ್ಬಿಡುತ್ತೆ. ಈಗ ನಾನು ಶೂಸ್ ಪಾಲಿಶ್ ಮಾಡಿದೆ ಅಂದ್ಕೊಳ್ಳಿ, ಅದರಲ್ಲಿ ನಿಮಗೆ ಸ್ವಲ್ಪ ಶೈನಿ ಬರುತ್ತೆ. ಗ್ಲಾಸಿನೆಸ್ ಅಥವಾ ಪಾಲಿಶ್ ಅಥವಾ ಪೀಸ್ ನಥಿಂಗ್ ಬಟ್ ಇಟ್ಸ್ ಅ ಗ್ಲಾಸಿನೆಸ್. ಸೊ ಸಿಂಪಲ್ ಕಾನ್ಸೆಪ್ಟು, ನೀವು ಮಾರ್ಕೆಟಲ್ಲಿ ಯಾವುದೇ ಟೈಲು ಗ್ಲಾಸಿ ಫಿನಿಷಲ್ಲಿ ನೋಡ್ತಿರಲ್ಲ ಅದಕ್ಕೆ PGVT ಅನ್ನೋದು. ಮತ್ತೊಂದು GVT ಅಂತ ನಿಮ್ಗೆ ಬರುತ್ತೆ. ಈಗ PGVTಯಲ್ಲಿ GVT ಡಿಫ್ರೆನ್ಸ್ ಏನಿದೆ, P ತೆಗೆದುಬಿಟ್ಟೆವು ನಾವು, ಇದರಲ್ಲಿ ಸಿರ್ಫ್ GVT ಬಂದ್ಬಿಡ್ತು. GVTಯಲ್ಲಿ ಏನಾಗುತ್ತೆ, ನೀವು ಯಾವುದೇ ಟೈಲು ವಿಟ್ರಿಫೈಡ್ ಬಾಡಿಯಲ್ಲಿ ಸೇಮ್ ಡಿಸೈನ್ ನನಗೆ ತೋರಿಸ್ತಾ ಇದ್ದೀನಿ ನಿಮಗೆ, ಸೇಮ್ ಡಿಸೈನ್ ಬಂದ್ಬಿಡುತ್ತೆ. ಬಟ್ ಅದರಲ್ಲಿ ಪಾಲಿಶ್ ಇರಲ್ಲ, ಅಂದರೆ ಗ್ಲಾಸಿನೆಸ್ ಇರಲ್ಲ. ನಾನ್ ಗ್ಲಾಸಿ ಸರ್ಫೇಸಸ್ ಟೈಲ್ ಏನು ನಿಮಗೆ ಬರುತ್ತೆ ಅದಕ್ಕೆ ಗ್ಲೇಸ್ ವಿಟ್ರಿಫೈಡ್ ಟೈಲ್ ಅನ್ನೋದು. ಸೊ GVT PGVTಯಲ್ಲಿ ಮೇನ್ ಡಿಫ್ರೆನ್ಸ್ ಅಂದರೆ, PGVT ಅಂದರೆ ಎಲ್ಲ ಗ್ಲಾಸಿ ಟೈಲ್ ಕ್ಯಾಟಗರಿಗೆಲ್ಲ PGVT ಅನ್ನೋದು. ನಾನ್ ಗ್ಲಾಸಿ ಸರ್ಫೇಸಸ್ ಅಂದರೆ ಮ್ಯಾಟ್ ಫಿನಿಶ್ ಅಂತೀವಲ್ಲ ನಾವು, ಮ್ಯಾಟ್ ಫಿನಿಶು, ಸ್ಯಾಟಿನ್ ಫಿನಿಶ್ ಅಂತೇಳಿ,
ಅದು ಆ ಥರ ಎಲ್ಲ ನಿಮ್ಗೆ ಸರ್ಫೇಸ್ ಬಂದರೆ GVT ಟೈಲ್ ಅನ್ನೋದು. ಇಷ್ಟೇ ಡಿಫ್ರೆನ್ಸು. ಥರ್ಡ್ ಅಂತಂದರೆ ಒಂದು ಈಗ ಯಾವ್ದು ತೋರಿಸ್ತಿದ್ದೀವಿ ನೋಡಿ, ಈಗ ಒಂದು ಈ ಟೈಲಿಗೆ ನಾವು ಡಬಲ್ ಚಾರ್ಜ್ ವಿಟ್ರಿಫೈಡ್ ಟೈಲ್ ಅನ್ನೋದು. ಅಗೇನ್ ನಾನು ಹೇಳ್ತಾ ಇದ್ದೀನಿ ನಿಮಗೆ, ದೆರ್ ಇಸ್ ಸಮ್ ಟೆಕ್ನಿಕಲ್ ರೀಸನ್, ಸೊ ಅದಕ್ಕೆ ಹೆಸರು ಬಂದಿದೆ ಡಬಲ್ ಚಾರ್ಜ್ ಅಂತೇಳಿ. ಈಗ ಈ ಟೈಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನೀವು ನೋಡ್ಬೋದು ಇದರಲ್ಲಿ ಏನಿದೆ ನಿಮಗೆ ಡಬಲ್ ಟ್ವೈಸ್ 2 ಲೇಯರ್ ಕಾಣ್ತಾ ಇದೆ. ಇದರಲ್ಲಿ 2 ಲೇಯರು ಏನಾಗುತ್ತೆ, ಒಂದು ವೇಳೆ ನಮ್ಮದು ಇವತ್ತಿನ ಡೇಟಲ್ಲಿ ಡಬಲ್ ಚಾರ್ಜ್ ಟೈಲ್ ಎಲ್ಲ ನಿಮಗೆ ಮ್ಯಾಕ್ಸಿಮಮ್ 8 mm ಥಿಕ್ನೆಸ್ ಅಲ್ಲಿ ನಿಮ್ಗೆ ಬರುತ್ತೆ 2 feet by 2 feet ಅಲ್ಲಿ. ಒಂದು ವೇಳೆ 8 mm ಥಿಕ್ನೆಸ್ ಟೈಲ್ ನಾವು ನೋಡಿದ್ರೆ, ಈಗ ನಿಮ್ಗೆ ತೋರಿಸ್ತಾ ಇದ್ದೀನಿ, ತೆಳಗಡೆಯನ್ನು ಬೇಸ್ ಬಾಡಿ ಇರುತ್ತಲ್ಲ ಅದರಲ್ಲಿ 5 mm ಏನಿದೆ, ಒಂದು ಬೇಸ್ ಬಾಡಿ ಬರುತ್ತೆ, ಒಂದು ಸಿಂಗಲ್ ಬಾಡಿ ಇದೆ, ಒಂದು ವಿಟ್ರಿಫೈಡ್ ಬಾಡಿ. ಅದು ಆದಮೇಲೆ ನಿಮಗೆ ಮೇಲ್ಗಡೆ ಏನು 3 mm ಏನು ಲೇಯರ್ ಬರುತ್ತೆ ಅಲ್ಲ, ಅದರಲ್ಲಿ ಏನಾಗುತ್ತೆ, ಡಿಸೈನ್ ಮಾಡೋ ಸಲುವಾಗಿ ಅದರಲ್ಲಿ ಪೌಡರ್ ಸ್ಪ್ರಿಂಕಲ್ ಮಾಡಿ ಒಂದು ಕೈಂಡ್ ಆಫ್ ಡಿಸೈನ್ ಫಾರ್ಮೇಟ್ ಮಾಡಿಬಿಡ್ತೀರ ಅದು. ಸೊ ಏನಾಗುತ್ತೆ, ಒಂದು ಬೇಸ್ ಲೇಯರ್ ಬಂದುಬಿಡ್ತು, ಆಮೇಲೆ ಡಿಸೈನ್ ಮಾಡೋ ಸಲುವಾಗಿ ಮತ್ತೊಂದು ಲೇಯರ್ ಹಾಕಿ ನಾವು ಡಿಸೈನ್ ಮಾಡಿಬಿಡ್ತೀವಿ. ಸೊ ಅದರಲ್ಲಿ ನಿಮಗೆ 2 ಲೇಯರ್ ಕಾಣುತ್ತೆ, ಅದಕ್ಕೆ ಡಬಲ್ ಚಾರ್ಜ್ ಅನ್ನೋದು. ಟ್ವೈಸ್ 2 ಸರಿ ನಾವು ಪ್ರೆಸ್ಸಿಂಗ್ ಮಾಡಿ ಟೈಲನ್ನು ಮಾಡಬೇಕಾಗುತ್ತೆ. ದಿಸ್ ಈಸ್ ಕಾಲ್ಡ್ ಅ ಡಬಲ್ ಚಾರ್ಜ್ ವಿಟ್ರಿಫೈಡ್ ಟೈಲ್ ಅಂತೇಳಿ. ಈಗ ಮೇನ್ ಜನರಿಗೆ ಏನಾಗುತ್ತೆ, ಇದು ಒಂದು ಸ್ವಲ್ಪ ಮಿಸ್ಕನ್ಸೆಪ್ಷನು ಜನರಿಗೆ. ತುಂಬ ಜನ ಏನು ಹೇಳ್ತಾರೆ, ಇಲ್ಲ ಸರ್ ನಾನು PGVT ನೋಡಿದೆ, ಅದ್ರ ಮೇಲೆ ಅದ್ರದ್ದೇನು ಪ್ರಿಂಟಿಂಗ್ ಇದೆ, ಅದು ಕೇವಲ 1 mm ಇದೆ. GVT ಅಲ್ಲಿ ನೋಡಿದ್ರು ಕೇವಲ 1 mm ಇದೆ. ಸೊ ಒಂದು ವೇಳೆ ನಾವು ಡಬಲ್ ಚಾರ್ಜಲ್ಲಿ ನೋಡಿದ್ರೆ ಅದು ಅದರದ್ದು ಡಿಸೈನ್ ಇದು 3 mm ತನಕ ಬರುತ್ತೆ. ಸೊ ಒಂದು ವೇಳೆ ಟೈಲ್ ಮೇಲೆ ಏನಾದರೂ ಚಿಪ್ ಆದರೆ ತೆಳಗಡೆ ಸೇಮ್ ಡಿಸೈನ್ ಕಾಣುತ್ತೆ, ಫುಟ್ಫಾಲ್ ಆದರೂ ಅದ್ರ ಮೇಲೆ ಎಫೆಕ್ಟ್ ಆಗಲ್ಲ. ಸೊ ನಾವು ಡಬಲ್ ಚಾರ್ಜ್ ಪ್ರಿಫರ್ ಮಾಡಬೇಕಾ ಅಂತ ಕೇಳ್ತಾ ಇರ್ತಾರೆ. ಆ ಥರ ಏನೂ ಇಲ್ಲ. ಇನ್ಫ್ಯಾಕ್ಟ್ ಡಬಲ್ ಚಾರ್ಜ್ ಟೈಲ್ ಏನಿದೆಯಲ್ಲ ಅದು ತುಂಬ ಓಲ್ಡ್ ವರ್ಜನ್ ಅದು ಆ್ಯಕ್ಚುಲಿ. ಈಗ GVT PGVT ಅಂತ ನಾವು ನೋಡ್ತೀವಲ್ಲ, ಇದೆಲ್ಲ ಅಪ್ಗ್ರೇಡ್ ವರ್ಜನಲ್ಲಿ ಬಂದಿರೋದು. ಒಂದು ವೇಳೆ ನಾವು ಡಬಲ್ ಚಾರ್ಜ್ ಸ್ಟೈಲಲ್ಲಿ ನೋಡಬೇಕಾದ್ರೆ ನಿಮಗೆ ದೇರ್ ಇಸ್ ಅ ಲಿಮಿಟೇಷನ್ ವಿತ್ ಅ ಡಿಸೈನ್ಸ್. ಅದರಲ್ಲಿ ನಿಮಗೆ ಡಿಸೈನ್ ಸಿಗಲ್ಲ. ಅದೇನಾಗುತ್ತೆ, ಪ್ರಿಂಟ್ ಮಾಡೋ ಸಲುವಾಗಿ ಒಂದು ಮಷಿನ್ ಬಂದಿರುತ್ತೆ, ಅದು ಆ ಮಷೀನಲ್ಲಿ ನಾವು ಡಿಸೈನ್ ಮಾಡಬೇಕಾಗ್ತಿತ್ತು. ನಾನು ಹೇಳ್ತಾ ಇದ್ದೀನಿ ನಿಮಗೆ, ಇಟ್ಸ್ ಒನ್ ಆಫ್ ಓಲ್ಡೆಸ್ಟ್ ವರ್ಜನ್ ಅಂತೇಳಿ ಡಬಲ್ ಚಾರ್ಜು. ಸೊ ಅದರಲ್ಲಿ ಏನಾಗುತ್ತೆ, ನಿಮಗೆ ಒಂದು ಥರದ ಪ್ಯಾಟರ್ನ್ ಸಿಗುತ್ತೆ, ಸೇಮ್ ಪ್ಯಾಟರ್ನು. ಅದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಅಂತಂದ್ರೆ ನಿಮಗೆ ಒಂದು 10 ಕಲರ್ ಸಿಗ್ಬೋದು ಅಷ್ಟೇ. ಪ್ಯಾಟರ್ನ್ ಸೇಮು, ಒಂದೇ ಥರ ಪ್ಯಾಟರ್ನು, ಬಟ್ ಅದರಲ್ಲಿ ಕಲರ್ ಬೇರೆ ಬೇರೆ ಬರುತ್ತೆ. ಈಗ ನಾನು ಅದೇ PGVT ಬಗ್ಗೆ ನಾನು ಮಾತಾಡಿದ್ರೆ, PGVT ಅಂತಂದರೆ ಇಟ್ಸ್ ಅ ಡಿಜಿಟಲ್ ಟೆಕ್ನಾಲಜಿ. ನಾವು ಯಾವ ಥರ, ಈಗ ನಾನು ಒಂದು ಕಂಪ್ಯೂಟರಲ್ಲಿ ನಾನೊಂದು ಇಮೇಜ್ ಸೆಲೆಕ್ಟ್ ಮಾಡಿ ನಾನು ಕ್ಲಿಕ್ ಮಾಡಿದ್ರೆ ಯಾವ ಥರ ನಾನು ಪ್ರಿಂಟ್ ತೆಗೆದು ಬಿಡ್ತೀನಲ್ಲ, ಸೇಮ್ ಮೆಥಡಲ್ಲೇ ದೊಡ್ಡ ಮಷಿನ್ ಇರುತ್ತೆ, ಪ್ರಿಂಟಿಂಗ್ ಮಷೀನು. ಅದು ಯೂಸ್ ಮಾಡಿ ಈಗ ಏನು ನಿಮಗೆ ಮಾರ್ಬಲ್ ಎಲ್ಲ ಸಿಗುತ್ತೆ ಅಲ್ಲ, ಅದರದ್ದೆಲ್ಲ ಕಾಪಿ ಮಾಡಿ, ಆ ಥರ ಡಿಸೈನ್ಸ್ ಎಲ್ಲ ಕಾಪಿ ಮಾಡಿ ಈಗ GVT PGVT ಅಂತೆಲ್ಲ ಮಾಡೋದು. ಈಗ ನಾನು ಹೇಳ್ತಾ ಇದ್ದೆ ನಿಮಗೆ, ಅಲ್ಲಿ ಡಬಲ್ ಚಾರ್ಜಲ್ಲಿ ಡಿಸೈನ್ದು 3 mm ತನಕ ಡೆಪ್ತ್ ಇದೆ. ಈಗ ಇದರಲ್ಲಿ 1 mm ಇದೆ. ಸೊ ಇದ್ರ ಬಾಳಿಕೆ ಬರುತ್ತೇನಾ, ಅಥವಾ ಲಾಂಗ್ ಟರ್ಮಲ್ಲಿ ಕಲರ್ ಹೋಗ್ಬೋದಾ, ಅಥವಾ ಲಾಂಗ್ ಟರ್ಮಲ್ಲಿ ಅದರದ್ದು ಥಿಕ್ನೆಸ್ ಕಡಿಮೆ ಆಗೋದು ಏನಾದರೂ ಚಾನ್ಸ್ ಇದೆನಾ, ತುಂಬ ಜನ ಕೇಳ್ತಾರೆ. ನೋಡಿ, ಟೈಲು ಮಾಡೋ ಮೊದಲು ಎಲ್ಲ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗುತ್ತೆ. ಒಂದು ವೇಳೆ ನಾವು ಮನೇಲಿ ಹಚ್ಚಿದ್ರೆ ಎಷ್ಟು ಫುಟ್ಫಾಲ್ ಆಗುತ್ತೆ, ಎಷ್ಟು ಲೋಡ್ ಬೇರಿಂಗ್ ಕೆಪಾಸಿಟಿ ಇರುತ್ತೆ, ಓವರಾಲ್ ಅದೆಲ್ಲ ಸ್ಟಡಿ ಮಾಡಿದ ಮೇಲೆ ಟೈಲ್ ಎಲ್ಲ ಮಾಡೋದು. ಇವತ್ತಿನ ಡೇಟಲ್ಲಿ ನಿಮಗೆ ಡಬಲ್ ಚಾರ್ಜಲ್ಲಿ ನೀವು ಸೈಜ್ ನೋಡಿದ್ರೆ ನಿಮಗೆ 2 feet by 2 feet ಅಥವಾ 2 feet by 4 feet ಅಲ್ಲಿ ನಿಮಗೆ ಸಿಗುತ್ತೆ ಅಷ್ಟೇ. ಈಗ ನಾನು ಅದೇ ಈಗ GVT PGVT ಅಂತ ನೀವು ಹೇಳ್ತಾ ಇದ್ದೀನಿ ನಿಮಗೆ. ಒಂದು ವೇಳೆ ನೀವು GVT PGVT ಅಲ್ಲಿ ನೋಡಿದ್ರೆ ನಿಮಗೆ 2 by 2, 2 by 4, 2.5 by 5, 4 by 6, 4 by 8, 2.5 by 8, 2.5 by 10 ಬೇರೆ ಬೇರೆ ದೊಡ್ಡ ಸೈಜ್ ಎಲ್ಲ ಸ್ಲ್ಯಾಬ್ ಎಲ್ಲ ನಿಮಗೆ PGVT ಸಿಗುತ್ತೆ. ಸೊ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ, ಲೇಯರ್ 1 mm ಇದೆ, ಸೊ ಅದು ಡಬಲ್ ಚಾರ್ಜ್ ಜೊತೆ ನಾವು ಕಂಪೇರ್ ಮಾಡಿದ್ರೆ ಅದರದ್ದು ಲೈಫ್ ಅಷ್ಟೊಂದಿರಲ್ಲ, ಸೊ ಡಬಲ್ ಚಾರ್ಜ್ ಹಾಕಬೇಕು ಆ ಥರ ಏನೂ ಇಲ್ಲ. ಇದೇನಿದೆ ನಿಮ್ಮದು, ಒಂದು ವೇಳೆ ಗ್ಲಾಸಿ ಫಿನಿಶು ಅಂತಂದರೆ ನೀವು ಡಬಲ್ ಚಾರ್ಜ್ ತೊಗೊಳ್ಳಿ, ಅಥವಾ ನೀವು PGVT ಟೈಲ್ ತೊಗೊಳ್ಳಿ, ಅಥವಾ GVT ಟೈಲ್ ತೊಗೊಳ್ಳಿ, ಇದೆಲ್ಲ ವಿಟ್ರಿಫೈಡ್ ಬಾಡಿನೇ. ಏನಾಗುತ್ತೆ, ಫಿಸಿಕಲ್ ಪ್ರಾಪರ್ಟಿ ಏನಿರುತ್ತೆ ಅಲ್ಲ, ಅದೆಲ್ಲ ಒಂದು ವೇಳೆ ನಾವು ವಿಟ್ರಿಫೈಡ್ ಅಂಡ್ ಟರ್ಮ್ ಮೇಲೆ ಬಂದ್ಬಿಡುತ್ತೆ ಅಲ್ಲ, ಅದ್ರದ್ದೆಲ್ಲ ಒಂದೇ ಥರದ್ದು ಫಿಸಿಕಲ್ ಪ್ರಾಪರ್ಟಿ ಇರೋದು. ಫಿಸಿಕಲ್ ಪ್ರಾಪರ್ಟಿ ಅಂದರೆ ಅದ್ರ ಲೋಡ್ ಬೇರಿಂಗ್ ಕೆಪಾಸಿಟಿ ಆಗ್ಬೋದು, ಅದ್ರ ಸ್ಟ್ರೆಂತ್ ಆಗ್ಬೋದು, ಅದ್ರ ವಾಟರ್ ರಿಟರ್ನ್ ಕೆಪಾಸಿಟಿ ಆಗ್ಬೋದು,
ಎಲ್ಲ ಸೇಮ್ ಇರುತ್ತೆ. ಡಿಫ್ರೆನ್ಸ್ ಏನಂತಂದರೆ ಸರ್ಫೇಸ್ ಅಪಿರಿಯನ್ಸಸ್ ಅಂತೀವಿ ನಾವು. ಸರ್ಫೇಸ್ ನೀವು ನೋಡಿದ್ರೆ ಬೇರೆ ಬೇರೆ ಥರ ಇರುತ್ತೆ, ಅಷ್ಟೇ ಇದೆ. ಸೊ ನೀವು ಮನೆ ಒಳಗಡೆ ಏನಾದರೂ ಯೂಸ್ ಮಾಡಬೇಕಂತಂದರೆ ನೀವು ಬಿಲ್ಕುಲ್ ನೀವು ಡಬಲ್ ಚಾರ್ಜ್ ತಗೊಳ್ಳಿ, ಅಥವಾ ನೀವು PGVT ಟೈಲ್ ತಗೊಳ್ಳಿ ಅಥವಾ GVT ತಗೊಳ್ಳಿ, ಇದೆಲ್ಲರದ್ದು ಲೈಫ್ ಒಂದೇ ಇರುತ್ತೆ. ನಿಮಗೆ 20-25 ಇಯರ್ಸ್ ತನಕ ಏನೂ ಪ್ರಾಬ್ಲಮ್ ಬರಲ್ಲ. ಈ ಥರ ಏನೂ ಇಲ್ಲ, ಯಾಕೆ ನೀವು PGVT ಟೈಲ್ ಹಚ್ಚಿದ ಮೇಲೆ ಅದು ಶೈನಿಂಗ್ ಆಗಿ ಹೋಗುತ್ತೆ, ಆ ಥರ ಏನೂ ಬರಲ್ಲ. ಸೊ ನಿಮಗೆ ಗ್ಲಾಸಿ ಫಿನಿಷಲ್ಲಿ ಒಂದು ವೇಳೆ ಮನೆಯಲ್ಲಿ ಯೂಸ್ ಮಾಡಬೇಕಂದ್ರೆ ನೀವು ಗ್ಲಾಸಿ ಫಿನಿಶ್ ಯೂಸ್ ಮಾಡಿ. ಅದರಲ್ಲಿ ಏನಿದೆ ಫುಟ್ಫಾಲ್ ಅಷ್ಟೊಂದು ಇರಲ್ಲ, ಸೊ ಸ್ಕ್ರಾಚಸ್ ಎಲ್ಲ ಬರಲ್ಲ. ಬಟ್ ದೇರ್ ಇಸ್ ಅ ಲಿಮಿಟೇಷನ್ ವಿತ್ ಈಚ್ ಆ್ಯಂಡ್ ಎವ್ರಿ ಟೈಲ್. ಈಗ ನೀವು ಗ್ಲಾಸಿ ಟೈಲ್ ಡಬಲ್ ಚಾರ್ಜ್ ಆಯಿತು, PGVT ಅಂದರೆ ಗ್ಲಾಸಿ ಫಿನಿಶ್ ಟೈಲ್ ಎಲ್ಲ ನೀವು ಹೆವಿ ಫುಟ್ಫಾಲಲ್ಲಿ ಏರಿಯಾದಲ್ಲಿ ಒಂದು ವೇಳೆ ಹಾಕಿದ್ರೆ ಅನ್ಡೌಟ್ಫುಲಿ ಏನಾಗುತ್ತೆ, ಅದರಲ್ಲಿ ನಿಮಗೆ ಸ್ಕ್ರಾಚಸ್ ಬರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಭಾಳ ಫುಟ್ಫಾಲ್ ಇದ್ದರೆ ಅಲ್ಲೆಲ್ಲ ಸ್ಕ್ರಾಚಸ್ ಬರೋದು ಆಬ್ವಿಯಸ್ ಮಾತಿದೆ. ಗ್ಲಾಸಿ ಫಿನಿಶ್ ಟೈಲ್ ಎಲ್ಲ ನಿಮಗೆ ಇಂಡೋರ್ ಪರ್ಪಸ್ ಸಲುವಾಗಿ ಮಾಡೋದು, ಅಥವಾ ವೇರ್ ದೆರ್ ಇಸ್ ಅ ಲಿಮಿಟೆಡ್ ಫುಟ್ಫಾಲ್, ಅಲ್ಲಿ ನೀವು ಗ್ಲಾಸಿ ಯೂಸ್ ಮಾಡಿ. ಈಗ ನಾನು GVT ಅಂತಂತೇನು ಹೇಳ್ತಾ ಇದೆಯಲ್ಲ, ಅದು ಮ್ಯಾಟ್ ಫಿನಿಷಲ್ಲಿ ನಿಮಗೆ ಸ್ಕ್ರಾಚಸ್ ಎಲ್ಲ ತುಂಬ ಕಡಿಮೆ ಬರೋದು. ಸೊ ನಿಮಗೆ ಒಂದು ವೇಳೆ ಹೆವಿ ಫುಟ್ಫಾಲ್ ಆಯಿತು, ಕಮರ್ಷಿಯಲ್ ಪ್ರಾಪರ್ಟಿ ಇದ್ದರೆ ಅದರಲ್ಲಿ ನೀವು GVT ಅಂತೇಳಿ ಮ್ಯಾಟ್ ಫಿನಿಷಲ್ಲಿ ಏನು ಬರುತ್ತೆ ಅಲ್ಲ, ನೀವು ಆ ಥರ ಟೈಲ್ ಯೂಸ್ ಮಾಡ್ಬೋದು. ಇಲ್ಲ ಫುಲ್ ಬಾಡಿ ಏನು ಬರುತ್ತೆ, ನಾನು ಆಲ್ರೆಡಿ ಕನ್ನಡದಲ್ಲೂ ಫುಲ್ ಬಾಡಿ ಏನು ಟೈಲ್ ಮಾಡಿದ್ದೀನಿ. ನೀವು ಅದನ್ನು ಒಂದ್ಸರಿ ನೀವು ವಿಡಿಯೋ ನೋಡಿ, ನಿಮಗೆ ನೀವು ಬೇಕಾದರೆ ಆ ಥರನೂ ನೀವು ಫುಲ್ ಬಾಡಿ ಅಥವಾ GVT ಟೈಲನ್ನು ನೀವು ಕಮರ್ಷಿಯಲಿ ನೀವು ಹಾಕ್ಬೋದು. ಸೊ ಸಮ್ಮರಿ ಏನಂತಂದರೆ ನಿಮಗೆ GVT, PGVT ಮತ್ತು ಡಬಲ್ ಚಾರ್ಜು ಮೂರು ವಿಟ್ರಿಫೈಡೆಡ್ ಟೈಲು. ಸೊ ವಿಟ್ರಿಫೈಡೆಡ್ ಸಲುವಾಗಿ ಇದರ ಲೈಫ್ ಸೇಮೇ ಇರುತ್ತೆ, ಏನಿಲ್ಲ ಹೆಚ್ಚಿಗೆ ಲೇಯರ್ ಇದೆ, ಕಡಿಮೆ ಲೇಯರ್ ಇದೆ, ಅದು ಒಂದರದ್ದು ಲೈಫ್ ಕಡಿಮೆ, ಒಂದು ಲೈಫ್ ಹೆಚ್ಚು, ಏನೂ ಇರಲ್ಲ. ಒಳ್ಳೆ ಕ್ವಾಲಿಟಿಯಲ್ಲಿ ಮಟೀರಿಯಲ್ ಯೂಸ್ ಮಾಡಿ, ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಬೇಡಿ ಟೈಲಲ್ಲಿ. ಯಾಕಂದರೆ ಇದು ಒಂದ್ಸರಿ ಹಚ್ಚಿದ ಮೇಲೆ 20-25 ಇಯರ್ಸ್ ನೋಡೋ ಜरूरत ಇರಬಾರ್ದು. ಯಾಕಂದರೆ ಏನಾಗುತ್ತೆ, ನೀವು ಕಡಿಮೆ ಪ್ರೈಸಲ್ಲಿ ಲೋ ಕ್ವಾಲಿಟಿ ಟೈಲ್ ತಂದು ನೀವು ಹಚ್ಚಿದ್ರೆ ನೋಡಿ, ನಿಮ್ಮದು ಓವರಾಲ್ ಕಾಸ್ಟಿಂಗ್, ಹಚ್ಚೋ ಕಾಸ್ಟಿಂಗ್ ಏನಿದೆ ಫಿಕ್ಸ್ ಇದೆ. ಸಿಮೆಂಟ್ ಎಷ್ಟು ಬೇಕು, ರೇತಿ ಎಷ್ಟು ಬೇಕು, ಅದೆಲ್ಲ ಫಿಕ್ಸ್ ಇರುತ್ತೆ. ಸೊ ನೀವು ಟೈಲಲ್ಲಿ ಕಾಂಪ್ರಮೈಸ್ ಮಾಡಿ ನೀವು ತೊಗೊಂಡು ಬಂದರೆ ಅದು ಮತ್ತೆ ಹಚ್ಚಿದ ಮೇಲೆ ಪ್ರಾಬ್ಲಮ್ ಬಂತು ಅಂತಂದರೆ ಅದೆಲ್ಲ ತೆಗೆದು ಹಾಕೋದೆಲ್ಲ ಮತ್ತೆ ಡಬಲ್ ಖರ್ಚಾಗ್ಬಿಡುತ್ತೆ. ಸೊ ಒಳ್ಳೆ ಕ್ವಾಲಿಟಿಯಲ್ಲಿ ನೀವು ಟೈಲ್ ಪರ್ಚೇಸ್ ಮಾಡಿಕೊಂಡು ಒಂದ್ಸರಿ ಹಚ್ಚಿ ಮತ್ತೆ 25 ಇಯರ್ಸ್ ತನಕ ಮತ್ತೆ ನೋಡೋ ಜरूरत ಇರಲ್ಲ. ಹೋಪ್ಗೆ ಸಿಂಪ್ಲಿಫೈ ಆಗಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಎಲ್ಲಾದರೂ ಕನ್ಫ್ಯೂಷನ್ ಇದ್ದರೆ ಅಥವಾ ನಿಮ್ಗೆ ಏನಾದರೂ ಸಜೆಷನ್ ಇದ್ದರೆ, ನನ್ನ ಲ್ಯಾಂಗ್ವೇಜಲ್ಲಿ ಏನಾದರೂ ನಿಮಗೆ ಅಷ್ಟೊಂದು ಸರಿಗೆ ಅನಿಸ್ತಿರಲಿಲ್ಲ, ಅಷ್ಟೊಂದು ನಿಮಗೆ ಕನ್ವಿನ್ಸ್ ಆಗ್ತಾ ಇರಲಿಲ್ಲ ಅಂತ ಪ್ಲೀಸ್ ನನಗೆ ನೀವು ಕಮೆಂಟ್ ಮಾಡಿ ಹೇಳಿ. ನಾನು ಮತ್ತೆ ಇನ್ನೂ ಸಿಂಪ್ಲಿಫೈ ಆಗಿ ಯಾವ ಥರ ನಾನು ಮಾಡ್ಬೋದು ನಾನು ಟ್ರೈ ಮಾಡ್ತೀನಿ. ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ನಮಸ್ಕಾರ.